ಎರಿಯ ಹೊಡ್ತಕ್ಕ ಮಕ್ಕೊಂಡೇ ಬಿಟ್ಟ ನೋಡ್ರಿ ರಾಜ್ಕುಮಾರ್ ಹಂಗ. ಓ ತಗೋರಪ್ಪ ತಗೋ, ಹಿಡ್ರಿ ಅದ್ಯಮ್ಮ ಹಿಡ್ರಿ. ಅಲ್ಲ ಶಾಂತವ, ರಾಜ್ಕುಮಾರ್ ಅಂತೀಯಲ್ಲ, ರಾಜ್ಕುಮಾರ್ ಏಕೆ? ಹೌದಾ, ಹಂಗನ್ನೆ ಆಗ್ಲಿ ಬಿಡ್ರಿ. ಮತ್ತ ತಡಕಿಲ್ಲ ತಮ್ಮ ಹುಟ್ಲಿ. ಏನಂತೀರ ಅದ್ಯಮ್ಮ? ಬಾ ಹಿಡಿಯ ನನ್ ಬಂಗಾರಿ, ಹೋಗುವ. ನೋಡ್ ನೀನೇನ್ ಬ್ಯಾರೆ ಎರ್ದೇನ, ನಾನು ಹಿಂಗ ಎರ್ದಿದ್ದವ. ಅಯ್ಯೋ ಅಯ್ಯೋ, ಒಂದ್ ಬರ ಮಾಡ್ತಾಳ ತಮ್ಮ. ಇನ್ನೊಂದ್ ನೀರ್ ಹಾಕ್ಲೇನ ಹಂಡೆಕ, ಕಾಲ ಕೈ ತಕೊಳಕ? ಅಯ್ಯ, ಇಷ್ಟ ತನ ಕುತ್ಕೊಂಡು ಎರ್ದಿದ್ದೆ, ಮತ್ತೇನ್ ಕಾಲ್ ಕೈ ತಕೊಲ್ಲಿ ಅದ್ಯಮ್ಮ? ಇರ್ಲಿ ಬರ್ರಿ ನಡ್ರಿ, ಬರ್ತೇನೆ ಎದ್ದು ಸೀರೆ ಜಾಡಿಸ್ಕೊಂಡು. ಏನ್ ತಪ್ಪಂತ ಓದೇ ಬಿಡುತ್ತೆ ಸೀರೆ ಎಲ್ಲ ಇದಾತ ಸೀರೆ. ಇದು ಜಾಡಿಸ್ಕೊಂಡು ಹಿಂಡ್ಕೊಂಡೆ ಬರ್ತೇನೆ ನಡ್ರಿ. ಏ ಪವಿತ್ರ, ಹಿಡಿಯ ಕುಶಿನ್ ತಗೋ, ಸ್ವಚ್ಛಗೆ ತಲೆ ಒರೆಸಿ. ಏನ ನೆತ್ತಿಗೊಂದ್ ತೆಳ್ಳನ ಹಾಳೆ ಹಾಕಿ ಕುಂಚಿಗೆ ಕಟ್ ಮೊದ್ಲು ಬೆಚ್ಚಗ ಕುಸಿಗೆ. ಹಾಲ್ ಗೀಲ್ ಕುಡಿಸ್ಬೇಡ, ಮತ್ತೆ ಕುಸಿಗೆ ನೆಗಡಕತಿ. ಹೊಟ್ಟೆ ತುಂಬಾ ಆಗಲ್ಲ ಕುಡ್ಸಿದ್ದೋದಲ್ಲ. ಹೂನವ, ಕುಡ್ಸಂಗಿಲ್ ಬಿಡು. ಆತಾ ಶಾಂತವ, ಕುಸಿನ ಎರ್ದ್ಯಾವ? ಹ್ಞೂ ಬೇ ಎರ್ದೆ, ನೀನೇ ಎರಿಬೋದು ಬೇ. ಇಲ್ಲ, ನನ್ ಕೈ ನಡಗತಾವ ಒಂದಳತಿ. ಮೊದ್ಲಿನಂಗ್ ಶಕ್ತಿ ಉಳಿದಿಲ್ಲ. ಏನು ಊರು ಹೋಗೋಕ್ ಆಡ್ಬಾ ಅಂತತಿ, ಇನ್ನೇನ್ ಉಳಿತೈತಿ ಹೇಳ ನನ್ ಮೈಯ ಕೈಯಾಗ ಶಕ್ತಿ. ಆಮೇಲೆ ನನ್ ಮೈಯ ಹಿಂಗ ತೊಡಿಮೆ ಮನಗಿಸ್ತೇನಲ್ಲ, ಎಲಕ್ ಚುಸ್ತಾವ್. ಈ ಮೈ ಕೈಯಾಗ ಏನ್ ಕಂಡ ಐತನ? ಅದು ಅದೇ ಕಸವಾಗಿ ಹಿಡಿಯಾಕ ಆಗೋಲ್ತ ಮೊದ್ಲಿನಂಗ. ಆಮೇಲೆ ಒಂದ್ ಕಣ್ ಕಾಣ್ತತಿ, ಒಂದ್ ನೆಟ್ಟ ಕಾಣೋದಲ್ಲ. ಆ ಕಸ ಕಸ ಕುಸಿನ ಹೆಂಗ್ ತಿಕ್ಲಿ ಹೇಳ, ಹಂಗಾಗಿ ಆಗೋಲ್ತ ಅಂದೆ. ಇಲ್ಲಾಂದ್ರೆ ನಾನ ಎರಿತಿದ್ನವ. ನೀರ್ಲಿ ಬಿಡವ, ಏನ್ ವಯಸ್ಸು ಕೂಡ ಬರ್ತೈತೆ. ನಾನ್ ಹಂಗ ಅಂದೆ, ಇರ್ಲಿ ಬಿಡ. ಶಾಂತ, ಚಾ ಮಾಡ್ಲೇನ ಒಟ್ಟು? ಬ್ಯಾಡ್ರಿ ಅದ್ಕಮ್ಮ, ಚಾ ಏನು ಬೇಡ. ನಾಷ್ಟ ಮಾಡ್ಕೊಂಡ ಬಂದಿದ್ದೆ ಕುಸಿಗೆ ನೀರ್ ಹಾಕಕ್ಕ. ನಂಗೇನ್ ಹೊಟ್ಟಸ್ತಿಲ್ಲ, ಚಾನು ಬೇಡ, ಏನು ಬೇಡ. ಅಕ್ಕ, ಓ ಶಿಲಿಂಗ, ಬಾರಪ್ಪ ಬಂದೇನೆ. ಇದು ಗೌರಿ ನಾನಿಬ್ರು ಬಂದ್ವಿ. ಗೌ ಚಪ್ಪಲ್ ಬಿಡಾಕತ್ತಾಳಲ್ಲೇ, ಅದು ಕುಸಿ ನೋಡೋಣ ಅಂತ ಬಂದ್ವಿ. ಅಯ್ಯೋ, ಈಗ ಎರದ ಮನಕ್ ಸಕ್ಕಳಸೈತಿ. ಓ ಗೌರಿ, ಬಾರ ಬಾಯ್ ಕಡ್ಕೊಂಡ್ರಿ ಬಾ. ಇಲ್ರಿ ಚಿಕ್ಕಮ್ಮ, ಕುಸಿ ನೋಡೋಣ ಅಂತ ಬಂದೆ. ಕೂಸು ಇನ್ನಿದಾಗ ಸ್ವಚ್ಛಗೆ ನೀರ್ ಹಾಕಿ ಎರದ್ವ್ಯಾ. ಅಯ್ಯೋ, ಎರಿಯ ಹೊತ್ನ್ಯಾಗ ನಿದ್ದಿ ಮಾಡಾಕತ್ಲ. ಅದಕ್ಕೆ ಹಾಲಿಗಿಲ್ ಕುಡ್ಸಂಗಿಲ್ಲಲ್ಲ, ಮೊದ್ಲ ಕುಡ್ಸಿರ್ತತಿ. ಹಂಗಾಗಿ ಜೊಳಗ ಹಾಕಿ ತೂಗಾಕತ್ತಾಳ ಸ್ವಚ್ಛ ವರ್ಷ ಅರ್ಬಿ ಗಿರ್ಬಿ ಕಟ್ಟಿ. ಓ ಹೌದಾ, ಇರ್ಲಿ ಬಿಡ್ರಿ, ಆಮೇಲೆ ಎದ್ದಿಂದೆ ಕರ್ಕೋತೇನೆ ಸಪತನ. ನಾನು ನಿನ್ನೆ ಬಂದ್ಲಲ್ಲ ಅದ್ಕೆಮ್ಮ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಅದೇನ್ ಶಿವಲಿಂಗ, ಒಂಚೂರು ಹಾಸ್ಪಿಟ್ಲಿಗೆ ಬರ್ಬೋದಿತ್ತಲ್ಲ, ಬರ್ಲೇ ಇಲ್ಲ. ಅದು ಅದ್ಕೆಮ್ಮ ಏನ ಕೆಲಸ ಬಂತು. ಅದು ಅಲ್ಲದೆ ಗಾಡಿ ಬೇರೆ ಸ್ಟಾರ್ಟ್ ಆಗ್ಲಿಲ್ಲ. ಏನಾಗಿತ್ತ ಏನಪ್ಪ, ಯಾಕ ನಿನ್ನೆ ಗಾಡಿ ಎಷ್ಟು ಚಾವಿಯಾಗಿ ತಿರುಗಿಸಿದ್ರು ಸ್ಟಾರ್ಟ್ ಆಗ್ಲಿಲ್ಲ. ಬ್ಯಾಟ್ರಿ ಡೌನ್ ಆಗಿತ್ತ ಏನಾತಾಗ, ಹಂಗಾಗಿ ಅಣ್ಣಗಿಲ್ಲ ಆಗೋಲ್ ಪರಾಕ ಅಂತ ಹೇಳಿದೆ. ಇರ್ಲಿ ಬಿಡಪ್ಪ, ಏನ್ ಬ್ಯಾಟ್ರಿ ಡೌನ್ ಆಗಿದ್, ಕಾರ್ ಇದ್ದಾರೆ ಏನ್ ಹೇಳಿದ್ರು ನಂಬಕಲ್ಲ. ಅದ್ಯಾಕ ಹಂಗಂತೀರಕ್ಕ? ಎಷ್ಟು ಸಲ ಬಂದಾರ, ಎಷ್ಟ್ ಸಲ ಇದ ಕಾರ್ನಾಗ ಓಡಾಡಿಲ್ಲ. ಏನ ನೀನ್ ಒಂದ್ಸಲ ಹಂಗ ಅಸ್ತ ಆತ, ಪ್ರತಿ ಸಲ ಏನಾಗಲ್ಲ ತಗೋರಿ. ಹೆಂಗಿದ್ರು ಈಗ ಹಿಂಗೆ ಕುಸಿಗೆ ಇಂಜೆಕ್ಷನ್ ಮಾಡಿಸ್ಬೇಕಲ್ಲ. ಒಂದ್ 3 ಸಲ ಮಾಡ್ಸೋದ್ ಇರ್ತೈತಿ. ಅದು ಹುಟ್ಟತ್ಲೆ ಒಂದು ಹುಟ್ಟಿಂದ ಮತ್ತೊಂದ್ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಮಾಡ್ಸೋದ್ ಇರ್ತೈತಲ್ಲ. ಅವಾಗೆಲ್ಲ ಇವನ ಬರ್ಬೇಕಪ್ಪ, ಮತ್ತೇನ್ ಹೌದಿಲ್ಲ? ಅಷ್ಟೊತ್ತಿಗೆ ಸ್ಟಾರ್ಟ್ ಆಕತ್ ಕಾರ್. ಏನಂತೀಯಪ್ಪ, ಬರ್ತೀಯ ಇಲ್ಲ? ಹಾ ಹಾ ಅದ್ಕೆಮ್ಮ, ಅದಕ್ಕೇನಂತ ತಗೋರಿ, ಬರ್ತೇನೆ. ಅಯ್ಯೋ ಅಕ್ಕ, ನೀವ್ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಬರ್ತಾರ ತಗೋರಿ. ಅದಕ್ಕೇನಂತ ಅಯ್ಯೋ ಕತಿಯೇ. ಅಲ್ಲ, ನೀವು ಈಗ ಬೇರೆ ಗಾಡಿ ಮಾಡ್ಕೊಂಡು ಹೋಗೋ ಬದ್ಲಿ ಇದೇ ಗಾಡಿ ಮಾಡ್ಕೊಂಡು ಹೋದ್ರೆ ಆತಪ್ಪ. ನೀವೇನ್ ಬಾಡಿಗೆ ಖರ್ಚು ಕೊಡ್ಬೇಕನ್ನಂಗಿಲ್ಲ, ಏನಿಲ್ಲ. ಬೇರೆ ಗಾಡಿಗಾದ್ರೆ ಬಾಡಿಗೆ ಖರ್ಚು ಕೊಡ್ಬೇಕು, ಇದಕ್ಕಾದ್ರೆ ಬಾಡಿಗೆ ಖರ್ಚಿಲ್ಲ. ಬರೀ ಪೆಟ್ರೋಲ್ ಹಾಕ್ಸಿದ್ರೆ ಸಾಕು, ಹೌದಿಲ್ಲ? ಆರಾಮ್ ಬರ್ತಾರ, ನೀವೇನ್ ತಲೆ ಕೆಡ್ಸ್ಕೊಬೇಡ್ರಿ. ಬೇರೆ ಗಾಡಿ ಯಾರಾದ್ರೆ ನಿಲ್ಲಂಗಿಲ್ಲ, ಮಾಡಂಗಿಲ್ಲ, ವೇಟಿಂಗ್ ಚಾರ್ಜ್ ಕೊಡ್ರಿ ಅಂತಾರ. ಮತ್ತ ಇಲ್ಲಿ ಹಂಗಲ್ಲ, ಪೆಟ್ರೋಲ್ ಹಾಕ್ಸಿದ್ರೆ ಸಾಕು. ಚಂದ್ ಮಠ ಆದ್ರೂ ಪರವಾಗಿಲ್ಲ, ನೀವು ಕರ್ಕೊಂಡ್ ಬರ್ತಾರ. ಹಾ ಹಾ ಹಾಕಿಸ್ತೀನಪ್ಪ. ಹಂಗ ಕರೆದ್ರೆ ಇವ ನಮ್ಮವ ಗಾಡಿಗೆ ಬೇಕಲ್ಲ ಹೊಟ್ಟಿಗೆ. ಹೊಟ್ಟಿಗೆ ಹಾಕ್ಲಿಲ್ಲ ಅಂದ್ರೆ ಮುಂದೆ ಹೋಗತ್ತೇನ? ಪೆಟ್ರೋಲ್ ಏನ್ ಹಂಗ ಬರ್ತತೇನ? ರೊಕ್ಕ ಕೊಟ್ಟು ಹಾಕಿಸ್ಬೇಕಪ್ಪ. ನನಗ್ ಗೊತ್ತ್ರಿ ಅಕ್ಕ, ಪೆಟ್ರೋಲ್ ಇಲ್ದಂಗ ಬರ ಹಂಗ ಏನಿಲ್ದ ಎತ್ತಿಲ್ದ ಕುಂದ್ರದು ಇಳಿಯೋದು ಮಾಡಾಕ ₹1 ಖರ್ಚಿಲ್ದಂಗ ನಿಮ್ಗೇನ್ ಅಷ್ಟು ಗೊತ್ತಿಳ್ವಳಿಕೆ ಇಲ್ಲನ? ಓ ಕಾಕ, ಆಂಟಿ ಆರಾಮದಿರಿ? ಹ್ಞೂ ನೋಡ, ಆರಾಮದೇನಿ ನೋಡ. ಪಾಪು ಏನ್ ಮಾಡಾತಿ? ಮಕ್ಕೊಂಡ್ಲಿ ಈಗ. ನೋಡ್ದೇನವ ಹೆಂಗ ಇರದ್ಲ ಅಮ್ಮ ಅತ್ತಿ ಅಂತೇಳಿ. ಅತ್ತಿ ನೀನು ಎರಿತಿದ್ದೀವಿ, ಯೋ 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 ಅಳತೈತಿ ಒಂದ್ ಅಳತಿ ಕೂಸು. ಇವತ್ತೊಂದ್ ಚೂರು ಅತ್ತಿದ್ ಸೌಂಡ್ ಕೇಳಿಲ್ಲ ನೋಡ. ಅಷ್ಟ ಚಂದ ನೀರ್ ಹಾಕಿ ಏನ ಅಷ್ಟ ಚಂದ ಅಲ್ಲೇ ಇನ್ನು ನೀರ್ ಹಾಕವತ್ನಾಗ ಮಕ್ಕೊಂಡತಿ ಕೂಸು. ಅಯ್ಯ ತಾಯಿ, ನಾನೇನು ಹಿಡ್ದು ಎಳದಾಡ್ತಿದ್ನ ನಿನ್ ಮಗಳನ್ನ? ನಾನು ಹಂಗವ ಎರ್ದಿದ್ದ. ಆಕಿಗೆ ಏನ ಒಟ್ಟ ಅಮ್ಮನ್ ತೊಡಿ ಮ್ಯಾಗ ಇವತ್ ಸುಖ ಅನ್ಸೈತಿ. ನೋಡಂತಡಿ, ನಾಳೆ ಅವ್ರ ಎರಿತಾರಲ್ಲ ಶಾಂತವನ, ಅವಾಗೂ ಹಿಂಗ ಎರ್ಸ್ಕೊತಾಳನ್ನ ನೋಡ್ತೇನೆ. ಜ್ಯೋತಿ ಫೋನ್ ಮಾಡಿದ್ಲ ಅತ್ತಿ. ಹೌದಾ ಹೌದಾ, ಏನಂದ್ಲು? ಬರಾತಾಳಂತನ? ಬರಾತಾಳಂತ, ಮಧ್ಯಾಹ್ನ ಮಟ ಬರ್ತೇನೆ ಅಂತ ಅಂದ್ಲ. ಒಬ್ಬಕ್ಕೆ ಬರಾತಾಳನ? ಏನ್ ಅವ್ರ ಅತ್ತಿ ಅವ್ರ ಮನೆಯವ್ರ ಯಾರು ಬರಾಕತ್ತಾರ? ಇಲ್ಲ, ಜ್ಯೋತಿ ಒಬ್ಬಕ್ಕೆ ಬರಾತಾಳಂತ. ನಾ ಒಬ್ಬಕ್ಕೆ ಬರ್ತೇನವ, ನಾ ನಾಮಕರಣ ಅದು ಇಟ್ಕೊಂಡಾಗ ಬರ್ತೇನೆ ಅಂತ ಬರ್ತೇನೆ ಅಂದಾರಂತ. ಸರಿ, ಹಂಗಾರ ನಾ ಆಮೇಲೆ ಪಾಪು ಎದ್ಮೇಲೆ ಬರ್ತೇನೆ. ಒಂಚೂರು ಹೋಗಿ ಮನ್ಯಾಗ ಇನ್ನೂ ಕೆಲಸ ಭಾಳ ಅದಾವ, ಅದಕ್ಕೆ ಆಮೇಲೆ ಬರ್ತೇನೆ. ಶಿವಲಿಂಗ ಕುಂದ್ರ. ಇಲ್ಲ ಅದ್ಕೆಮ್ಮ, ಹೊಕ್ಕನಿ. ಅಣ್ಣ ಏನ್ ಮಾಡತ್ತಾನ? ಅಯ್ಯೋ ದೇವ್ರ, ನಿಮ್ಮ ಅಣ್ಣ ಮನೆಯಾಗ ಎಲ್ಲಿರ್ತಾನಪ್ಪ? ಹೋಗ್ಯಾನ ನೋಡು. ಹೊರಗೆ ಹೊಲದ ಕಡೆ ಅಂತೇಳಿ. ಹೊಲಾರ ಎಲ್ಲೈತಿ, ಎಲ್ಲ ಇದು ಮಾಡ್ಕೊಂಡಾರ. ಅವ್ರು ಮಾಡೋ ಕೆಲಸ ನೋಡ್ಕೋತ ನಿಂದಿರ್ತಾನ ಅಷ್ಟೇ. ಹೇಳಿದ್ರೆ ಕೇಳಂಗಿಲ್ಲ. ಗುಡಿ ಬಾಗಲಾಗ ಅದೇನ ಚಕ ವಚ್ಚಿ ಆಡೋದು ಮತ್ತೇನೈತಿ? ಏನು ಕೆಲ್ಸ ಇಲ್ಲ ನೋಡಿ, ಆರಾಮ್ ಇರೋದಿಷ್ಟ. ಮನೆಯವ್ರ ಕುಬ್ಸಕ್ಕೆ ಕಂಡಪಟ್ಟಿ ಸಾಲ ಮಾಡ್ಯಾರ, 2-2.5 ಲಕ್ಷ ರೂಪಾಯಿ. ಅದನ್ನ ಕಟ್ಟೋದ್ ಹೆಂಗ ಮಾಡೋದ್ ಹೆಂಗ ಅಂತ ನಮಗ್ ಚಿಂತೆ.
ಅವ್ರಿಗೇನು ಚಿಂತೆಪ್ಪ, ಹೊಲ ಮಾರಿಂದ ಇದು ಜಗ ಮಾರಿಂದ ಬಂದಿಂದ ಅದನ್ನ ಮಾರಿ ಒಮ್ಮೆ ಬಡ್ಡಿ ಕೊಡ್ತೀನಿ ಅಂದಾರಂತ. ಹೆಂಗೆ ಕೊಡ್ತಾರ ಏನು ಮಾಡ್ತಾರ? ನಾನು ನೋಡಿದ್ರೆ ಇನ್ನೂ ಹಕ್ಕ್ಯಾಗ ಹಾಲು ಹಿಂಡ್ಬೇಕು ಮಾಡಬೇಕು, ಅದು ಮನೆ ಒಯ್ದು ಹಾಕಿ ಬರ್ಬೇಕು, ಬಾಣೆತನ ಹೆಂಗೆ ಮಾಡ್ಬೇಕು, ಅಯ್ಯೋ ಎಲ್ಲ ನನ್ನ ಕುತ್ತಿಗೆ ಮೇಲೆ ಕುಂತತಿ. ಈಕೇನಿಲ್ಲಿಕ್ಕೆ ಬೆಳಗ್ಗೆದ್ದು ಚಂದಾಗಿ ತಯಾರಾಗಿ ತಾನು ತಯಾರಾಕೊಂಡು ಮುಗೀತು, ತಿಂದು ಡಬ್ಬಿ ಕಟ್ಕೊಂಡು, ಅದು ಡಬ್ಬಿ ಇದ್ರೆ ನಾ ಮಾಡಿದ್ರೆ ಕಟ್ಕೊಂಡು ಹೋಗ್ಕೊಳ್ಳ, ಇಲ್ಲಾಂದ್ರೆ ಆಕೆನ ಬಗ್ಗೆ ಮಾಡ್ಕೊಳಕ್ಕೆಲ್ಲ ತಯಾರಾಕೊಂಡು ಸೀದಾ ಆಫೀಸಿಗೆ ಹೊಂಟ್ಲು ಬಗಲಿಗೆ ಬ್ಯಾಗ್ ಹಾಕೊಂಡು. ನನಗೊಂದೊಂದ್ಸಲ ಬರೋ ಸಿಟ್ಟಿಗೆ ಆ ಬಗಲ ಕತ್ತರಿಸ್ಬಿಡ್ಬೇಕು ಅನ್ನಂಗಕತಿ. ಏನ್ ಮಾಡಕತ್ತಿ ಹೇಳ್ರಿ ಅದಕ್ಕೆಮ್ಮ. ಅಲ್ಲ ಈಗ ಮತ್ತೆ ದುಡಿಲಿಲ್ಲ ಅಂದ್ರೆ ನಡಿಬೇಕಲ್ಲ, ಮತ್ತೆ ಮನ್ಯಾಗ ಮಾಡ್ಕೊಂತ ಕುಂತ್ರೆ ಕೆಲಸ ಬಿಡ್ಲಾರ್ದ್ವಲ್ಲ, ಅದು ಇದು ಮಾಡೋದಪ್ಪ. ನಿಮ್ಗೆ ಏನು ಕಡಿಮೆ ಆಗೈತೆ ಬಿಡ್ರಿ ಅದಕ್ಕೆಮ್ಮ. ಎದಕ್ಕೆ ಹಾಲು ಹಿಂಡಿ ಹಾಲು ಹಾಕಕ್ಕೆ ಹೋಗಿರಿ? ಅಯ್ಯೋ ಶಿವಲಿಂಗಪ್ಪ, ನೀ ಅಂತಿ ಅಲ್ಲಿ ಕೋಳಿ ಫಾರಂ ನಡೆಸಿದ್ದು ಏನದು ಕೋಳಿ ಫಾರಂ ಅಂತ ನಾನು ನೋಡಿಯೋದು ಗಿಡದ ನರ್ಸರಿ ಮಾಡಕತ್ತಿಯಪ್ಪ. ನಿಂದೊಂದು ಲೆಕ್ಕ ಅಲ್ಲೇ ಬೇಕಾದಂಗೆ ಒಂದು ಅಲ್ಲಿದ ಗಿಡ ಕಿತ್ತಿ ತಗಚ್ಚಿ ಅದನ್ನ ಬೆಳೆಸಿ ಒಂದು 80-100 ರೂಪಾಯಿ ತೊಗೋತೀರಿ. ನಮ್ದು ಹಂಗನಪ್ಪ, ಹಾಲಿಗೆ ನೀರಾತು ಅದಾತು ಇದಾತು 108 ರಾಡಿ ಇವ್ರದ್ದು. ಅಯ್ಯೋ ಸಾಕಾಗಿ ಹೋಗತ್ತೆ ನನಗಂತೂ ಹೊತ್ತಾಗ ಒಂದೊಂದ್ಸಲ 10 ರೂಪಾಯಿಗೂ ಸೊಸಿನ ಕೈ ಚಚಕತ್ತೆ. ಏನ ಅಂತ ತಕ್ಕ ಮಟ್ಟಿಗೆ ನಮ್ಮ ಕೈಯಾಗ ಒಂದು 100-200 ರೂಪಾಯಿ ಆಡಕತ್ರ ಚಲೋ ಅಲ್ಲನ. ಹಂಗಾಗಿ ಅರ್ಧ ನಾನು ದುಡಿಬೇಕು ಮಾಡ್ಬೇಕು ಅನ್ನೋದು ತಲೆಯಾಗ. ನಿಮ್ಮ ಮಾವ ಮನೆಯಾಗಿದ್ದು ಒಟ್ಟು ಇಂಥವೆಲ್ಲ ಮಾಡಿಕೊಟ್ರೆ ಅಕ್ಕತಿ, ಅದು ಎಲ್ಲಿ ಮಾಡೋದೇ ಇಲ್ಲ ನಿಮ್ಮ ಅಣ್ಣ ಇಂಥವೆಲ್ಲ. ಸರಿ ಅದಕ್ಕೆಮ್ಮ, ನಾನು ಹೋಗ್ತಿರಂಗ ಕೆಲಸ ಭಾಳ ಅದಾವ. ನಾನು ಹೋಗಿಂತ ಅದಕ್ಕೆಮ್ಮ ಮನ್ಯಾಗ ಕೆಲಸ ಹಂಗ ಬಿಟ್ಟು ಬಂದೆ ನಾನು. ಮತ್ತೆ ಅದಕ್ಕೆ ಅವ ಹಂಗ ಕುಂದಿರ್ತಾವ, ಮತ್ತೆ ಕೆಲಸ ಹೋಗ್ಲಿಲ್ಲ ಅಂತಂದ್ರೆ. ಅಲ್ಲ ಮಧ್ಯಾಹ್ನಕ್ಕೇನು ಜ್ಯೋತಿ ಬರ್ತಾಳ ಅಂತ ಅಂದ್ಲಲಿಕ್ಕೆ ನೀರು ಮಧ್ಯಾಹ್ನ ಆಕಿನೂ ಬರ್ತಾಳ, ಮಾತಾಡ್ಸ್ಕೊಂಡೆ ಹೋಗವಂತೆ. ಅದಕ್ಕೇನಂತೆ? ಅಯ್ಯೋ ದೇವ್ರೆ, ಆಕಿ ಬಂದ್ರೆ ಬರುವಳಕ, ಇಲ್ಲಿ ಬಂದು ಮಾತಾಡ್ಕೊಂಡು ಆಮೇಲೆ ಮನೆಗೆ ಬಂದು ಭೇಟಿಯಾಗಿ ಹೋಗ್ತಾಳ. ನನಗೆ ಇಲ್ಲಿ ಕುಂದ್ರಕ್ಕೆ ಬರ್ಸತ್ತಿಲ್ಲಪ್ಪ, ಮನ್ಯಾಗಿನ್ನು ಬೇಕಾದಷ್ಟು ಕೆಲಸ ಅದಾವು. ಹೋಗ್ತೇನೆ, ಬರ್ತೇನೆ ಅದಕ್ಕೆಮ್ಮ. ಯವ್ವ ಹೋಗಿ ಬರ್ತೇನೆ, ಮನ್ಯಾಗ ಕೆಲಸ ಅದಾವ, ಮತ್ತೆ ನಾಳೆ ಬೆಳಿಗ್ಗೆ ಬರ್ತೇನಂತೆ. ಶಿವ ಒಂದು ಈಟ್ ಮಕ್ಕೊಂತೇನವ. ಈ ಗಾಳಿಗೆ ನಿಂದ್ರಬೇಡ ಪವಿತ್ರ, ಹೋಗು ತಲೆ ಕುಂಚಿಗೆ ಕಟ್ಕೋ. ಒಟ್ಟು ಏನು ಹುಡುಗ್ರವ ನೀವು ಇರೋದೇ ಹಿಂಗೆ ಹೇಳಿದ್ದೊಂದು ಮಾತ್ರ ಕೇಳ್ತೀರ ನೀವು. ಅತ್ತಾಗ ತಲೆಗೆ ಕಟ್ಕೋ ಹೋಗಿ ಮೊದ್ಲು. ಅಯ್ಯೋ ಈ ಪರಿ ಜಳ ಮೈಯಾಗ ನೀರು ಇಳಿತದವು, ಫ್ಯಾನು ಹಚ್ಕೋಬೇಡ ಅಂತಾಳ ಅವ್ವ. ಫ್ಯಾನ್ ಹಚ್ಕೋಬಾರ್ದಂತ ಬಾಣ್ತೀರ, ಅದು ಏನು ಕಂಡೀಷನ್ ಏನು ನಿಮ್ಮ ಹೊತ್ತಾಗ ಜಳ ಸುರಿತೈತಿ, ಅದ್ರಾಗ ತಲೆ ಕಟ್ಕೊಂತ ಬೇರೆ ಅಂತೀರಿ. ನಾ ಯಾ ತಲೆ ಕಟ್ಕೊಳ್ಳೋದು ಇಲ್ಲ ಅತ್ತಾಗ. ಅದು ಅಲ್ಲದೆ ಕುಪ್ಪಡಿಗೆ ಕಾಸ್ಕೋಬೇಕು. ಆ ಕುಪ್ಪಡಿಗೆ ಕಾಸ್ಕೊಳ್ಳೋ ಹೊತ್ನಾಗ ನಮ್ನಿ ಕೆಂಡದ ಮೇಲೆ ಮನಗಿಸ್ತೀರಿ ಒಂದು ಅಳತಿ ವರ್ಷಿನ ಮೇಲೆ ಜಳ ತಡ್ಕೊಳಕ್ಕಾಗಲ್ಲ ಅತ್ತಾಗ. ನನ್ನ ಕೈಲಿ ಆಗೋಲ್ತವ ಹೋಗತ್ತಾಗ. ಈ ಟೈಮ್ನಾಗ ಮೈ ಎಷ್ಟು ಕಾಸ್ಕೊಂತಿ ಅಷ್ಟು ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ದಪ್ಪಗೆ ಗಲ್ಲವಕ್ಕಿ ನೋಡು, ಹೊಟ್ಟಿ ಗಿಟ್ಟಿ ಬಜ್ಜು ಹೋಗ್ಬೇಕ ಬೇಡ. ಹೊಟ್ಟಿ ಬಿಗಿತ್ನಂಗೆ ಅರ್ಬಿ ಕಟ್ಕೊಂಡು ಕೆಂಡದಾಗ ಬೇವಿನ ತಪ್ಲ ಅರ್ಶನ ಅದು ಹಾಕಿ ಕಾಸ್ಕೊಂಡಷ್ಟು ಮೈ ಬಜ್ಜೆಲ್ಲ ಹೋಗಿ ಹಳಾರು ಆಕತಿ. ಮೈಯಾನ ನೀರು ಹೊರಗೆ ಹೋದಷ್ಟು ಸಬೂಳಕ್ಕಿ. ಇಲ್ಲಾಂದ್ರೆ ಮೈ ಬಾತಂಗಕತಿ. ಹೇಳುದು ಕೇಳು, 1 ತಿಂಗಳು ಕಾಸ್ಕೋ, ಆಮೇಲೆ ಬೇಕಾರೆ ಬೇಡ. ಆತು ಬಿಡು, ನೀ ಬಾ ಕೂಸ್ ಮಕ್ಕೊಂಡತ್ತಲ್ಲ ಜೊಳಗ್ಯಾಗ, ಲೋಬಾನ್ ಹಿಡಿ ಬಾ. ಬಂದು ನಡಿಯವ. ಅಲ್ಲ ಅತ್ತಿಯರ, ನಿಮ್ಮ ಮಗ್ಗ ಸ್ವಲ್ಪರ ಬುದ್ಧಿ ಬೇಡನ? ಅಲ್ಲ ಹಕ್ಕ್ಯಾಗ ಸಗಣಿ ತೆಗಿಬೇಕು, ಮಾಡಬೇಕು, ಕಸ ಹೊಡಿಬೇಕು, ಹಾಲು ಹಿಂಡಬೇಕು, ಹಾಲು ಹಾಕಿ ಬರಬೇಕು. ಹಾಲಂತರೂ ಹಾಕಿ ಬರಕ್ಕೆ ನಾಚ್ಕೋತಾರ, ಆತ ಬೇಡ. ಹಾಲರ ಒಂದು ತಟೆ ಹಿಂಡ್ಬೋದ, ಬರ್ತತೆ ಇಲ್ಲ ಅವ್ರಿಗೆ ಹಿಂಡಕ್ಕೆ. ಅದು ಹೋಗ್ಲಿ, ಹಕ್ಕ್ಯಾಗ ಒಟ್ಟು ತೆಗ್ದು ಮಾಡಿ ಕಸ ಗಿಸ ಹೊಡೆದು ಒಂದು ಈಟ್ ನನಗೊಂದಿಟ್ಟು ಸಹಾಯ ಆಕತ್ತೆ. ಏನೂ ಮಾಡಂಗಿಲ್ಲಲ್ರಿ ಅತ್ತಿಯಮ್ಮ. ಅತ್ತಿಯರ ಹಿಂಗೆ ಮಾಡ್ತಾರೆ ಇವರು. ಒಂದು ಕೆಲಸ ಮಾಡ್ಲಾರ ಆ ಗುಡಿ ಬಾಗಲ ಹಾಕೊಂಡು ಚೆಕ್ಕಾಡಿದ್ರೆ ಎದಕ್ಕೆ ಬಂತಂತೆ ನಾನು. ನೋಡ್ರಿ ಮತ್ತೆ ಏನು ಅವಶ್ಯಕತೆ ಸುಮ್ಕಿರು ಕೆಲಸ ಮಾಡೋದು ಅಂತಾರೆ. ಅಲ್ಲ ಇವರು ಏನು ದುಡಿಯಲ್ಲ, ಅದಕ್ಕೆ ಪಡೆಯಲ್ಲ. ಈಗ ನಾನು ದುಡಿಲಾರ್ದಂಗೆ ಕುಂತ್ರೆ 10 ರೂಪಾಯಿಗೆ ಮಗನ ಕಡೆ ಸೊಸಿ ಕಡೆ ಕೈ ಚಚಕತ್ತೆ. ಅವ್ರು ಕೊಟ್ಟಿದ್ದು ಮನೆಗೆ ಸಂತಿ ಹಾಕಿಸ್ಕೊಳಕ್ಕೆ ಸಣ್ಣ ಪುಟ್ಟ ಖರ್ಚಿಗೆ ಅದಕ್ಕೆ ಇದಕ್ಕೆ ಆಗ್ಬಿಡ್ತೈತಿ. ಇತ್ತಿತ್ತಾಗಂತರೂ ಏನು ಹಾಕಂತರೂ 1 ರೂಪಾಯಿ ಬಿಚ್ಚೊಳ್ಳ. ಒಂಥರ ಅದು ಓಟು ರೊಕ್ಕ ಇಟ್ಕೊಂಡು ಅದು ಏನು ಜಮಾ ಆಗ್ತಾ ಇದ್ದಾಳೋ ಏನು ಅವ್ರ ಅಪ್ಪಗೆ ಕೊಡ್ತಾ ಇದ್ದಾಳೋ ಏನೋ ಅದು ಗೊತ್ತಿಲ್ಲ. ಈ ಹಾಕಿದಂತರೂ ನಾ ಕೇಳೋಕ್ಕಾಗೋದು ಬಿಡ್ರಿ. ಸಾಲ ಬಗೆಹರ್ಸೇನಲ್ಲ, ಸಾಲ ತೀರ್ಸೇನಲ್ಲ ಅಂತ ಮಾತಾಡ್ತಾಳೆ. ಹಾಕಿದೊಂದು ಲೆಕ್ಕ ಕೈಯೇ ಬಿಟ್ಟೆ ನಾನು. ಈಗ ಇವಂದಂತರೂ ಸಂತಿನೇ ಹಾಕಿಸ್ತಾನೆ, ನಾ ಕೈಯಾಗ ರೊಕ್ಕ ಕೊಡಲ್ಲ ಅಂತಾನೆ. ನಾನಾರ ಏನು ಮಾಡಲಿ ಹೇಳ್ರಿ? ಶಿವ ದೇವ್ರೆ, ಒಂದು ಸ್ವಲ್ಪ ಮನೆಗೆ ಬಂದ್ರಂದ್ರೆ ಒಂದು ಸ್ವಲ್ಪ ತಿಳಿಸಿ ಹೇಳ್ರಿ, ನೀ ಮಾಡೋದು ಸರಿ ಇಲ್ಲಪ್ಪ ಅಂತೇಳಿ. ಸಾಕಾಗೈತೆ ನೋಡ್ರಿ ಅತ್ತಿಯರ ನನಗಂತರು. ಬಂದೇನವಾ ಬನ್ನೆ, ಹಳ್ಳಿ ತೊಗೊಂಬರ್ತೀನಿ ತಡಿ. ಹಳ್ಳಿ ಗುಂಡ ಮಾಡಿ ಎದುರು ತೆಗಿಬೇಕಲ್ಲ ಮತ್ತೆ. 3 ಹಳ್ಳಿ ಗುಂಡ ತೊಗೊಂಬ, ಅಲ್ಲೇ ಅದಾವನು ಕೊನೆಗ. ಇಲ್ಲ ತೊಗೊಂಬರ್ತೀನಿ ತಡಿ, ಜಗಲಿ ಕಡೆ ಇರ್ಬೇಕು. 3 ಹಳ್ಳಿ ಗುಂಡ ಮಾಡಿ ಎದುರು ತೆಗಿಬೇಕು. ಹಳ್ಳಿ ಗುಂಡನ ಹಂಗಂದ್ರೆ ಏನವ? ಸಣ್ಣ ಸಣ್ಣ 3 ಹಳ್ಳಿ ತೊಗೊಂಡು ಕೈ ಕಾಲು ಈ ಥರ ತೀಡ್ಬೇಕು. ತೀಡಿ ಕುಸಿ ಒಂದೊಂದ ತೊಗೊಂಡು ನಿವಾಳಿಸಿ ಗ್ವಾಡಿಗೆ ಒಂದು ತಟ್ಟಿಗೆ ಹಿಂಗೆ ಎಂಜಲಚ್ಚಿ ಹಿಂಗೆ ಅಂಟಿಸಿ ಕಡ್ಡಿ ಸೆರೆದು 3 ಸುಡ್ಬೇಕು. ಅವಾಗ ಕೂಸಿ ಒಟ್ಟನೆ ಎದುರಾಗೋದಿಲ್ಲ, ಮೈನೂ ಹಿಡಿತಾವು. ತಿಂದಿದ್ ಕೂಳು ಮೈಗೆ ಹತ್ತತಿ ಕೂಸಿಗೆ. ತಡಿ ಬಂದು ಎಳಿ ತೊಂಬರ್ತೀನಿ. ಒಂದು ಮಾತರ ಕುಂದುರಂದ್ಲ ಆಕಿ. ಒಂದು ಮಾತರ ಗೌರಿ ಬಾ ಕುಂದುರಂದ್ಲ. ಅದಕ್ಕೆ ನಾನು ಬರಲ್ಲ ಅಂತಿದ್ದೆ ಮಾತಾಡ್ಸಕ್ಕ. ನಾನು ಓಕೆ ಮನೆಗೆ ಹೋಗಕ್ಕೆ ನನ್ನ ಮನಸ್ಸೇ ಒಪ್ಪಂಗಿಲ್ಲ ರೀ. ಎಷ್ಟು ಸುಕ್ಕಿರ್ಬೇಕಂತೆ ನಾನು ಮನೆಗೆ ಬಂದರೆ ಒಂದು ಕುಂದ್ರು ಅನ್ನಂಗಿಲ್ಲ ಅಂತಂದ್ರೆ ಎದಕ್ಕೆ ಹೋಗ್ಬೇಕು ಅವ್ರ ಮನೆಗೆ? ನಾ ಬರಲ್ಲ ಮಾತಾಡ್ಸಕ್ಕ ಅಂದೆ. ನಿಮ್ಮ ಒತ್ತಾಯಕ್ಕೆ ಅರ್ಧ ಬಂದಿದ್ದು ನಾನು ಅತ್ತಾಗ ಮೊಕ್ಕೊಡತ್ತಂತ ಆತ್ ಮೊಕ್ಕೋಲ್ತಕ್ಕ. ಒಂದು ಮಾತು ಕುಂದ್ರು ಅಂತಂದ್ರೆ ಅಕ್ಕತಿ ಇಲ್ಲ. ಕುಂದ್ರು ಅಂತ ಒಂದು ಈಟ್ ಬಾಯಾಗ ಬರಲಿಲ್ಲ ಗೊತ್ತನ. ನಂಗೆ ಅದಕ್ಕೆ ತಲೆ ಕೆಡೋದು. ಅಲ್ಲಿ ಅದಕ್ಕೆ ನಿಂದ್ರಕ್ಕೆ ಮನ್ಸಾಗಲಿಲ್ಲ ನನಗೆ, ಅದಕ್ಕೆ ಸುಮ್ ಬಂದ್ಬಿಟ್ಟೆ ನಾನು. ಅಯ್ಯೋ ಹೋಗ್ಲಿ ಬಿಡ, ಅವ್ರು ಕುಂದ್ರಂದಿಲ್ಲ ನಿಂದ್ರಂದಿಲ್ಲ ಅಂತೇಳಿ ಯಾಕೆ ಇದು ಮಾಡ್ಕೊಂತಿರ್ತಾಗ. ಆಯ್ತು ಬಿಡು ಹೋಗ್ಲಿ, ಮತ್ತೆ ಅಲ್ಲಿ ಹೋಗಿ ಮಾತಾಡ್ಸಲ್ಲ ಅಂತಂದ್ರೆ ಹೆಂಗದ? ಹೋಗ್ಲಿ ಬಿಡು, ನಿಂಗೆ ಬೇಜಾರಾತಾ? ಆಗ್ಲಾರ್ದಂಗೆ ಇರ್ತೈತೆನ ಮತ್ತೆ. ಅಂದಂಗೆ ನಿಮ್ಗೊಂದು ಮಾತು ಹೇಳ್ಬೇಕು. ನಾಳೆ ಅವ್ವ ಬರ್ತೇನೆ ಕರ್ಕೊಂಡು ಹೋಗಕ್ಕೆ ಅನ್ನತ್ತಾಳೆ. ಏನು ಮಾಡೋಣ? ನಾಳೆ ಬೇಡ, ಏನು ಹೋದ್ರೆ 5 ದಿನ ಬೇಡ, ಸೋಮವಾರ ಹೋಗೋವಂತೆ.
ಸರಿ ಹಂಗಾರ ನಾ ಇರಂಗಿಲ್ಲ ಮನ್ಯಾಗ ಏನ ಚಂದಾಗ ಅಡಿಗೆ ಮಾಡ್ಕೊಂಡು ತಿನ್ರಿ ಏನ ಎತ್ತಬೇಕತ್ತ ಇದು ಮಾಡಕ್ ಹೋಗ್ಬೇಡ್ರಿ ಹೋಟ್ಲಂದ್ ಪಾಟ್ಲಂದ್ ಅಂದ್ರು ತಿನ್ನಾಕ ಹೋಗ್ಬೇಡ್ರಿ ಏನ ನಾ ಹೇಳಿದ್ ನೆನ್ಪೈತೆ ಆಯ್ತು ತೋರ ಮರೆಯ ನಮ್ಮ ಅಕ್ಕ ಅದಾಳವಾಗ ನಮ್ಮ ಅಕ್ಕ ನೀ ಇಲ್ಲ ಅಂತ ಮೊನ್ನೆ ನೀ ಇಲ್ಲ ಅಂದ್ರೆ ಅಷ್ಟು ದಿನ ನಮ್ಮ ಅಕ್ಕನ ಮನ್ಯಾಗ ನಾಷ್ಟ ಊಟ ಎಲ್ಲ ಆಗಿರೋದು ಅದು ಅಲ್ಲದೆ ನಿಮ್ಮ ಮನೆಗೆ ಒಂದು ವಾರ ಬರೋದು ಮತ್ತೆ ಈ ಕಡೆ ಬರೋದು ಆ ಕಡೆ ಹೋಗೋದು ಈ ಕಡೆ ಬರೋದು ನಾ ಮಾಡ್ತೇನೆ ತೋ ನೀ ತಿರುಗಿ ಕೆಡ್ಸ್ಕೊಬೇಡ ಸರಿ